ಬಟ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಚಾರವನ್ನು ಹೇಳಬೇಕು. ಏನು ಅಂದರೆ ಮಹಾ ಬುದ್ಧಿವಂತ ಈ ಪಂಪಣ್ಣ. ಯಾಕೆ? ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಆ ರಿಯಾಲಿಟಿ ಶೋ ಏನಿತ್ತು ಅದರಲ್ಲಿ 50 ಲಕ್ಷ ಗೆದ್ದಿದ್ದಂತೆ ಈ ಪಂಪಣ್ಣ. 2012ರಲ್ಲಿ ಕನ್ನಡದ ಕೋಟ್ಯಾಧಿಪತಿ ಶೋನಲ್ಲಿ ಭಾಗಿಯಾಗಿದ್ರು. 2012ರಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಪಂಪಣ್ಣ ಇದ್ದಿದ್ದು. ಶಿಕ್ಷಕರಾಗಿದ್ದಾಗಲೇ ಕನ್ನಡ ಕೋಟ್ಯಾಧಿಪತಿ ಗೇಮ್ ಶೋನಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ. ಮೋಸ್ಟ್ಲಿ ಶಿಕ್ಷಕರಾಗಿದ್ದಿದ್ರೆ ಈ ರೀತಿಯಾಗಿ ಯೋಚನೆ ಬರ್ತಿರ್ಲಿಲ್ಲ. ಆಮೇಲೆ ಶಿಕ್ಷಕರಾಗಿ ಅವ್ರು ಇದ್ಕೊಂಡು 50 ಲಕ್ಷ ಗೆದ್ರಲ್ಲ, ಸೊ ದುಡ್ಡಿನ ಕಾಣಿಸ್ಕೊಳ್ತು. ದುಡ್ಡು ಹೇಗೆ ಅನ್ನುವಂಥದ್ದು ದುಡ್ಡು ಕಾಣಿಸ್ಕೊಳ್ಳೋಕೆ ಶುರು ಆದಮೇಲೆ ಈ ಸ್ವಲ್ಪ ಆಸೆಗಳು ಹುಟ್ಕೊಂಡಿದ್ದಾವೆ ಅಂತ ಕಾಣಿಸುತ್ತೆ. ಹಾಗಾಗಿನೇ ಈಗ ಇಡೀ ದಾಳಿ ಮಾಡಿಸ್ಕೊಳ್ಳೋ ಮಟ್ಟಕ್ಕೆ ಒಬ್ಬ ಶಿಕ್ಷಕ ಬಂದು ತಲುಪಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ವಿಚಾರ. ನನ್ನ ಸಹೋದ್ಯೋಗಿ ಈಗ ವಿಜಯ್ ಇದ್ದಾರೆ. ವಿಜಯ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ಶಿಕ್ಷಕರಾಗಿದ್ದಂಥವರು ಈ ರೀತಿಯಾದಂಥ ಆಲೋಚನೆಗಳನ್ನು ದುರಾಲೋಚನೆಗಳನ್ನು ಮಾಡೋದು ಕಡಿಮೆ. ಬಟ್ ಯಾವಾಗ 50 ಲಕ್ಷ ಕೈಗೆ ಸಿಕ್ತೋ ಹಣ ಅನ್ನುವಂಥದ್ದು ಕೈಗೆ ಸ್ವಲ್ಪ ಚುಟು ಅಂತ ಅನಿಸ್ತಾ ಇತ್ತೇನೋ. ಅದಾದ ನಂತರನೇ ಇಡೀ ದಾಳಿ ಮಾಡಿಸ್ಕೊಳ್ಳೋ ಮಟ್ಟಕ್ಕೆ ಬೆಳೆದು ನಿಂತ್ರ ಅಂತ ಪಂಪಣ್ಣ ಅವರು. ನಿಜಕ್ಕೂ ಅರುಣ್, ಏನು ದದ್ದಲರ ಮಾಜಿ PA ಪಂಪಣ್ಣ ಇದ್ದಾರೆ, ಅವರ ಕತೆ ನಿಜಕ್ಕೂ ರೋಚಕ ಅಂತಲೇ ಹೇಳ್ಬೋದು. ಯಾಕೆಂದರೆ ಅತ್ಯಂತ ಕಡು ಬಡತನದಿಂದ ಬಂದಂಥ ವ್ಯಕ್ತಿ, ಸ್ಮಶಾನದಲ್ಲಿ ಇಡ್ತಕ್ಕಂಥ ಎಡೆಯನ್ನು ತಿಂದು ಶಾಲೆಯಲ್ಲಿ ಓದಿ ಬೆಳೆದು ಬಂದಂಥ ಪಂಪಣ್ಣ ಏನು ಈಗಾಗಲೇ ನೀವು ಹೇಳ್ದಾಗೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಕೊನೆಯ ಹಂತದವರೆಗೂ ಭಾಗವಹಿಸಿ 50 ಲಕ್ಷ ರೂಪಾಯಿ ಬಹುಮಾನವನ್ನು ಗೆಲ್ತಾರೆ. ಆಗ ಅವರು ಆ ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ಆದರೆ ಯಾವಾಗ ಆ ಕಾರ್ಯಕ್ರಮದಲ್ಲಿ ಅವರು ಆ ಒಂದು ಬಹುಮಾನವನ್ನು ಗೆದ್ದು ಬರ್ತಾರೆ, ಅಲ್ಲಿಂದ ಅವರ ಜೀವನ ಶೈಲಿ ಕೂಡ ಸಂಪೂರ್ಣ ಬದಲಾಗುತ್ತೆ. ಯಾಕೆಂದರೆ ಅದಾದ ನಂತರ ಅವರು PDO ಆಗಿ ಅಪಾಯಿಂಟ್ ಆಗ್ತಾರೆ. ಆದರೆ ಆ PDO ಕೆಲಸಕ್ಕೆ ಹೋಗಲ್ಲ, ಬದಲಾಗಿ ಅವರು ಸಂಸದರೊಬ್ಬರ PA ಆಗಿ ಸೇರುವಂಥದ್ದು. ಈಗ ನಾವು ಅವರ ನಿವಾಸದ ಮುಂದೆನೇ ಇರುವಂಥದ್ದು. ಅವರು ಏನು ಆಜಾದ್ ನಗರದಲ್ಲಿ ಇರತಕ್ಕಂಥ ರಾಯಲ್ ಫೋರ್ಟ್ ಅನ್ನುವಂತಹ ಏನು ಅಪಾರ್ಟ್ಮೆಂಟ್ ಇದೆ, ಅದರಲ್ಲಿರ್ತಕ್ಕಂಥ 104ನೇ ನಂಬರ್ ಫ್ಲ್ಯಾಟ್ನಲ್ಲಿ ಅವರು ವಾಸ ಮಾಡ್ತಿರುವಂಥದ್ದು. ನಿಜಕ್ಕೂ ಅವರಿಗೇನು ಶಿಕ್ಷಕ ವೃತ್ತಿಯ ನಂತರದಲ್ಲಿ PDOಗೆ ಹೋಗದೇನೆ ರಾಜಕಾರಣಿಗಳ ಜೊತೆ ಅಂದರೆ ಅವರ PA ಆಗಿ ಕೆಲಸ ಮಾಡ್ತಾರೆ. ನಂತರದಲ್ಲೂ ಕೂಡ ಅವರು ಬೇರೆ ಬೇರೆ ರಾಜಕಾರಣಿಗಳ PA ಆಗಿ ಕೆಲಸ ಮಾಡಿರುವಂಥದ್ದು. ಹಾಗೆ ದದ್ದಲ್ ಅವರು ಅಂದರೆ ಕಳೆದ ಅವಧಿಯಲ್ಲಿ MLA ಆಗಿದ್ದಾಗ ಅವರಿಗೆ ಕೆಲವು ದಿನಗಳ ಕಾಲ PA ಆಗಿದ್ದಂಥದ್ದು. ಆದರೆ ಅವರು PA ಪೋಸ್ಟನ್ನು ಬಿಟ್ಟ ನಂತರವೂ ಕೂಡ ತಾಲೂಕು ಪಂಚಾಯಿತಿಯಲ್ಲಿ ಒಬ್ಬ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿರುವ ವೇಳೆ ಕೂಡ ರಾಜಕಾರಣಿಗಳ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಂಥದ್ದೇ ಈಗ ಅವರು ಇಡಿ ದಾಳಿಗೆ ಒಳಗಾಗಲಿಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಈ ಪ್ರಕರಣದಲ್ಲಿ 50 ಲಕ್ಷ ರೂಪಾಯಿಯನ್ನು ಅವರು ಪಡೆದಿದ್ದಾರೆ ಅನ್ನುವಂಥ ಆರೋಪ ಏನು ಬಂದಿದೆ, ಅವರೊಬ್ಬ ಸರ್ಕಾರಿ ಅಧಿಕಾರಿಯಾಗಿ ತಾಲೂಕು ಪಂಚಾಯಿತಿಯಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದು ಈ ಪ್ರಕರಣದ ಒಳಗಡೆ ಹೇಗೆ ಬಂದರು, ಮತ್ತು ದದ್ದಲ್ ಅವರ ಸಂಪರ್ಕವನ್ನು ಇನ್ನೂ ಅವರು ಏಕೆ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಎಲ್ಲ ಒಂದು ಆ್ಯಂಗಲ್ನಲ್ಲೂ ಕೂಡ ಇಡಿ ಈಗ ವಿಚಾರಣೆಯನ್ನು ಮಾಡ್ತಾ ಇದೆ. ಹೀಗಾಗಿ ಸಾಕಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಇಲ್ಲಿ ಸಿಕ್ಕಂಥ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡುವ ಮೂಲಕ ಹಿರಿಯ ಅಧಿಕಾರಿಗಳಿಗೆ ಇಲ್ಲಿರ್ತಕ್ಕಂಥ ಇಡಿ ಅಧಿಕಾರಿಗಳು ಕಳಿಸಿರುವಂಥದ್ದು. ಈಗ ಹಿರಿಯ ಅಧಿಕಾರಿಗಳಿಂದ ಏನೆಲ್ಲ ಮಾಹಿತಿ ಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ವಿಚಾರಣೆಯನ್ನು ಮಾಡಲಾಗ್ತಿರುವಂಥದ್ದು. ಅರುಣ್, ಇಲ್ಲಿ ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.